ಅಂಬಡೆ ಮೆಣಸುಕಾಯಿ ತಿಂದಿದ್ದೀರಾ? ನೋಡಿ ನಾನು ಮಾಡಿದ್ದೇನೆ ಇವತ್ತು. ಸ್ವಲ್ಪ ಅಂಬಡೆ ಉಂಟು, ಇದನ್ನು ಹೇಗೆ ಮಾಡುವುದಂತ ನೋಡುವ. ನೋಡಿ ಸ್ವಲ್ಪ ಅಂಬಡೆ ಉಂಟು, ಅಂಬಡೆಯನ್ನು ಗುದ್ದಿ ಇಟ್ಟಿದ್ದೇನೆ. ಈಗ ಮಸಾಲೆಗೆ ರೆಡಿ ಮಾಡುವ. ಖಾರಕ್ಕೆ ಎಷ್ಟು ಮೆಣಸು ತಗೊಂಡಿದ್ದೇನೆ, ಸ್ವಲ್ಪ ಗಿಡ್ಡ ಮತ್ತು ಉದ್ದ ಮೆಣಸು, ಒಂದು 4 ಮೆಂತೆ, ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ, 1 ಚಮಚ ಉದ್ದಿನ ಬೇಳೆ ಚೆನ್ನಾಗಿ ಹುರಿಯುವ ಕೆಂಪು ಆಗುವ ತನಕ, 2 ಚಮಚ ಕೊತ್ತಂಬರಿ, ಇದು ಕೂಡ ಒಟ್ಟಿಗೆ ಹುರಿಯುವ, 1 ಚಮಚ ಜೀರಿಗೆ ಒಟ್ಟಿಗೆ ಹಾಕಿ ಎಲ್ಲವನ್ನು ಹುರಿತಾ ಇದ್ದೇನೆ. 2 ಚಮಚ ಬಿಳಿ ಎಳ್ಳು ಹಾಕ್ತಾ ಇದ್ದೇನೆ. ಮೆಣಸನ್ನು ಆಗಲೇ ಹುರಿದಿಟ್ಟಿದ್ದೆ, ಈಗ ವಾಪಸ್ ಅದರೊಟ್ಟಿಗೆ ಹಾಕ್ತಾ ಇದ್ದೇನೆ. 1/4 ಚಮಚ ಅರಶಿನ ಹಾಕ್ತಾ ಇದ್ದೇನೆ. ಹುರಿದಾಯಿತು. ಈಗ ಒಗ್ಗರಣೆ ಇಡುವ. ತೆಂಗಿನೆಣ್ಣೆ, ಸಾಸಿವೆ, ಕರಿಬೇವು. ಈಗ ಗುದ್ದಿಟ್ಟ ಅಂಬಡೆಯನ್ನು ಹಾಕುವ. ಉಪ್ಪು ಕೂಡ ಹಾಕ್ತಾ ಇದ್ದೇನೆ. ಈಗ ಮಸಾಲೆಯನ್ನು ಕಡಿಯುವ. ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ, ನೈಸಾಗಿ ಕಡಿಯುವ. ಅಂಬಡೆ ಬೇಗ ಬೇಯ್ತದೆ. ಈಗ ಬೆಂದಿದೆ, ಮಸಾಲೆ ಹಾಕುವ. ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಕ್ತಾ ಇದ್ದೇನೆ. 1 ತುಂಡು ಬೆಲ್ಲ ಹಾಕ್ತಾ ಇದ್ದೇನೆ. ಜಾಸ್ತಿ ಸಿಹಿ ಬೇಕಾದರೆ ಜಾಸ್ತಿ ಹಾಕ್ಬೋದು, ನಾನು ಸ್ವಲ್ಪ ಹಾಕಿದೆ. ಅಂಬಡೆ ಮೆಣಸುಕಾಯಿ ಯಾರಾದರೂ ಮಾಡಿದ್ದೀರಾ? ಇಲ್ಲ ಅಲ್ಲ, ಮಾಡಿದ್ದೀರಾ? ಇಲ್ಲ ಅಲ್ಲ, ನಾನು ಮಾಡಿದ್ದೇನೆ. ಎಷ್ಟು ಚಂದ ಬರ್ತದೆ ಅಂತಿಲ್ಲ, ಗಂಜಿಗೆಲ್ಲ ಸೂಪರ್. ಹೇಗೆ ಆಗಿದೆ ನೋಡುವ. ಸೂಪರಾಗಿ ಆಗಿದೆ.